ಇವತ್ತು ಬೆಳಿಗ್ಗೆಯಿಂದ ಡೀಪ್ ಕ್ಲೀನ್ ನಡೀತಾ ಇದೆ. ಚಿಮ್ನಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು. ಸ್ವಲ್ಪನೂ ಎಣ್ಣೆ ಜಿಡ್ಡೆಲ್ಲ ಇಲ್ದಿದ್ದಂಗೆ ನೀಟಾಗಿ ಕ್ಲೀನ್ ಆಯ್ತು. ಇವಾಗ ಇದು ನೋಡಿ, ಚಪಾತಿ ಹಾಕೋಕ್ಕೆಲ್ಲ ಚೆನ್ನಾಗಿರುತ್ತೆ. ನಾವು ಹೊರಗಡೆ ಟ್ರಿಪ್ಪಿಗೆ ಹೋದಾಗ ತಗೊಂಡ್ ಬಂದಿದ್ದು ಇದು ಬಾಳೆಪಟ್ಟೆ ಬಳ್ಳಿ ಬರುತ್ತಲ್ಲ, ಈ ಬಾಳೆ ಮರದಲ್ಲಿ ಬಾಳೆ ಗಿಡದಲ್ಲಿ ಅದ್ರದ್ದು ಬಳ್ಳಿ ಎಲ್ಲ ತೆಗಿತೀವಲ್ಲ ನಾವು, ಬಾಳೆಪಟ್ಟೆ ಬಳ್ಳಿ ಅಂತ ಹೇಳ್ತೀವಿ, ಅದರಿಂದ ಮಾಡಿರುವಂತದ್ದು ಇದು. ಅದಕ್ಕೆ ಇದೊಂಥರ ಸಾಫ್ಟ್ ಆಗಿ ಚೆನ್ನಾಗಿದೆ. ಇದು ಆ ಬಳ್ಳಿಯಿಂದ ಮಾಡಿದ್ದಲ್ವಾ, ಬಾಳೆ ಗಿಡದ ಬಳ್ಳಿನ ಒಣಗಿಸ್ಬಿಟ್ಟು ನಮ್ ಕಡೆ ಎಲ್ಲ ಮಾಡ್ತಾರೆ, ಚೊಬ್ಬೆ ಅದೆಲ್ಲ ಮಾಡ್ತಾರೆ. ಇದು ಅದ್ರದ್ದೇ ಒಂಥರ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಇವಾಗ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದು ಕೂಡ ಚೆನ್ನಾಗಿದೆ, ಹಣ್ಣು ಮತ್ತೆ ಹೂವೆಲ್ಲ ಹಾಕೋದಿಕ್ಕೆ. ನಂಗೆ ವರಮಹಾಲಕ್ಷ್ಮಿಗೆ ಹೋದಾಗ ಶಾಂತ ಮೇಡಮ್ ಅವ್ರ ಮನೇಲಿ ಕೊಟ್ಟಿದ್ರು, ಹಣ್ಣು ಹಾಕ್ಬಿಟ್ಟು ಕೊಟ್ಟಿದ್ರು ಇದ್ರಲ್ಲಿ. ಹಾಗೆ ನೋಡಿ, ಇದು ಕೂಡ ಚೆನ್ನಾಗಿದೆ. ಇವೆಲ್ಲ ಸಪರೇಟ್ ಆಗಿ ಇಲ್ಲ ಒಂದು ಸೈಡ್ ಅಲ್ಲಿ ಇಟ್ಬಿಟ್ಟಿರ್ತೀನಿ. ಇಲ್ಲಿರೋದು ಯಾವ್ದು ನಾನು ಅಡಿಗೆ ಮನೆಗೆ ಬಳಸೋ ಐಟಮ್ ಆಗಿರಲ್ಲ ಇದು ಹೆಚ್ಚಾಗಿ, ಅದಕ್ಕೆ ಇದೆಲ್ಲ ಮೇಲ್ಗಡೆನೂ ಒಂದಿಷ್ಟು ಜೋಡಿಸಿಟ್ಟಿದ್ದೀನಿ. ಹಣ್ಣು ಹೂವೆಲ್ಲ ಹಾಕಿರೋದಕ್ಕೆ ಡಿಫ್ರೆಂಟ್ ಟೈಪ್ ಇದು ಎಲ್ಲ ಕಡೆ ಹೋದಾಗ ಕೊಡ್ತಾರಲ್ಲ, ಅದೆಲ್ಲ ಇಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ. ಹಾಗೆ ಇವಾಗ ಎಲ್ಲ ಇದು ಜೋಡಿಸ್ಬೇಕು. ಇಲ್ಲಿ ಈ ರೆಡ್ ಕಲರ್ ಕಬೋರ್ಡ್ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ಇವತ್ತು ಪೂರ್ಣ ಅಡಿಗೆ ಮನೆ ಡೀಪ್ ಕ್ಲೀನ್ ಎಲ್ಲಾ ಕಡೆ ಆಯ್ತು. ಇಲ್ಲೆಲ್ಲ ಕ್ಲೀನಿಂಗ್ ಮುಗೀತು. ಇವಾಗ ಅಲ್ಲೊಂದಾದ್ರೆ ಮುಗೀತು ಅಷ್ಟೇ. ಫ್ರಿಡ್ಜ್ ಕೂಡ ಕ್ಲೀನ್ ಆಯ್ತು. ನಂತರ ಒಂದ್ ರೌಂಡ್ ಅಡಿಗೆ ಮನೆ ಎಲ್ಲ ಕ್ಲೀನ್ ಆಗಿ ಒರೆಸ್ಕೊಂಡ್ಬಿಡ್ಬೇಕು ಅಂತ ಅಂದ್ಕೊಂಡಿದೀನಿ. ಎಲ್ಲರೂ ವರಮಹಾಲಕ್ಷ್ಮಿ ಮುಂಚೆ ಡೀಪ್ ಕ್ಲೀನ್ ಮಾಡಿದ್ರೆ, ನಾನು ವರಮಹಾಲಕ್ಷ್ಮಿ ಆದ್ಮೇಲೆ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ. ಒಂದ್ಸರಿ ಎಲ್ಲ ಕ್ಲೀನ್ ಮಾಡ್ಕೊಂಡು, ಅದಕ್ಕೂ ಮುಂಚೆನೂ ಮಾಡಿದ್ದೆ. ಅಡಿಗೆ ಮನೆ ಪೂರ್ಣ ಮಾಡಿರ್ಲಿಲ್ಲ, ಸ್ವಲ್ಪ ಹಂಗೆ ಬಿಟ್ಟಿದ್ದೆ. ಸ್ವಲ್ಪ ಓಡಾಟ ಅದು ಇದು ಎಲ್ಲ ಇತ್ತಲ್ಲ. ನಮ್ದು ವರಮಹಾಲಕ್ಷ್ಮಿ ಪೂಜೆ ಅಂತ ಆತರ ಏನ್ ಜೋರಿಲ್ಲ. ನಾವು ಯಾವಾಗ್ಲೂ ಪೂಜೆ ಮಾಡ್ತೀವಲ್ಲ, ಅದೇ ರೀತಿ ಪೂಜೆ ಮಾಡೋದು ಅಷ್ಟೇ. ಇಲ್ಲಿ ಬೆಂಗಳೂರು ಕಡೆ ಎಲ್ಲ ತುಂಬಾ ಜೋರಾಗಿ ಮಾಡ್ತಾರಲ್ಲ ವರಮಹಾಲಕ್ಷ್ಮಿ ಪೂಜೆ ಎಲ್ಲ. ನಮ್ದು ಆತರ ಪೂಜೆ ಏನಿಲ್ಲ, ಯಾಕೆಂದ್ರೆ ನಮ್ಮ ಊರಲ್ಲೆಲ್ಲ ಪದ್ಧತಿ ಇಲ್ಲ. ಮನೆತನದಲ್ಲಿ ಏನ್ ಪದ್ಧತಿ ಇದೆಯೋ ಅದನ್ನೇ ಮಾಡ್ಕೊಂಡು ಬರ್ತೀವಲ್ಲ, ಅದಕ್ಕೆ ನಾವೇನ್ ಆತರ ಮಾಡಲ್ಲ. ಹಾಗೆ ಅವತ್ತು ವರಮಹಾಲಕ್ಷ್ಮಿ ದಿನ ಅಪ್ಪ ಮತ್ತೆ ಮಾವ ಎಲ್ಲ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಪೂಜೆ ಅದೆಲ್ಲ ಮಾಡಿದ್ರು. ಇವಾಗ ಕ್ಲೀನಿಂಗ್ ಪಟಪಟ ಅಂತ ಮುಗಿಸ್ಕೊಂಡ್ಬಿಡ್ತೀನಿ. ಈಗ ಹಸ್ಬೆಂಡ್ ಊರಿಂದ ಬರ್ತಾರೆ, ಅವ್ರು ಬರೋವರೆಗೆ ಎಲ್ಲ ಕ್ಲೀನಿಂಗ್ ಮುಗಿಸಿ ಊಟಕ್ಕೆಲ್ಲ ರೆಡಿ ಇದೆ. ಆಗ್ಲೇ ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ. ಒಂದ್ ರೌಂಡ್ ನೀಟಾಗಿ ಇಟ್ಕೊಂಡ್ಬಿಡ್ತೀನಿ. ಬನ್ನಿ ಇಲ್ಲೆಲ್ಲ ಹೇಗೆ ಇಟ್ಕೊಂಡೆ ಅಂತ ತೋರಿಸ್ತೀನಿ ಒಂದ್ಸರಿ. ಕ್ಲೀನಿಂಗ್ ಮುಗೀತು ನೋಡಿ, ಇಲ್ಲೆಲ್ಲ ಜೋಡಿಸಿಟ್ಕೊಂಡೆ. ಜಾಸ್ತಿ ಏನು ಇಟ್ಕೊಂಡಿಲ್ಲ, ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ಪಾತ್ರೆಗಳು ಅಷ್ಟೇ, ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ಮತ್ತೆ ಜಾಸ್ತಿ ಇರೋದೆಲ್ಲ ಕಟ್ಟಿಟ್ಬಿಟ್ಟಿದ್ದೀನಿ ಮೇಲ್ಗಡೆ. 3-4 ದಿನದಿಂದ ಅದೇ ಕೆಲಸ, ಪಾತ್ರೆ ಎಲ್ಲ ಎಕ್ಸ್ಟ್ರಾ ಇರೋದೆಲ್ಲ ತೊಳೆದು ಇಡೋ ಕೆಲಸ. ಹಾಗೆ ಇಲ್ಲೂ ಕೂಡ ಕ್ಲೀನ್ ಮಾಡಿದ್ದಾಯ್ತು. ಮೇಲ್ಗಡೆ ಎಲ್ಲ ಈ ಥರ ಗ್ಲಾಸ್ಗಳು. ಇದೆಷ್ಟು ಚಂದ ಇದೆ ನೋಡಿ, ಕ್ಯೂಟ್ ಆಗಿದೆ. ಖುಷಿಗೆ ಆರುಷಿಗೆ ಇದು ಖುಷಿ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದು, ಅವಳ ಫ್ರೆಂಡ್ ಕೊಟ್ಟಿದ್ದು. ಇದು ಇಲ್ಲಿ ಹಿಡ್ಕೊಳ್ಳೋದಿಕ್ಕೂ ಇದೆ. ಇಲ್ಲಿ ಈ ರೀತಿ ಕಾಫಿ ಟೀ ಏನಾದರೂ ಕುಡಿಯೋದಿಕ್ಕೆ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ಚಿಮ್ನಿ ಕೂಡ ಕ್ಲೀನ್ ಆಯ್ತು. ಇಲ್ಲೆಲ್ಲ ಸ್ವಲ್ಪ ಎಣ್ಣೆ ಜಡ್ ಥರ ಇತ್ತು, ಇಲ್ಲೆಲ್ಲ ಪೇಪರ್ ಹಾಕ್ಕೊಂಡ್ಬಿಟ್ಟಿದೀವಿ, ಏನಾದರೂ ಎಣ್ಣೆ ಎಲ್ಲ ಆಗಬಾರ್ದು ಅಂತ. ಇಲ್ಲೂ ಅಷ್ಟೇ, ಮೇಲ್ಗಡೆ ಎಲ್ಲ ಧೂಳಿರತ್ತಲ್ಲ, ಅದಕ್ಕೆ ಎಲ್ಲ ಕಡೆ ಪೇಪರ್ ಹಾಕ್ಕೊಂಡಿದ್ದಾಗಿದೆ. ಅದೊಂದು ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಅದು ರೆಡ್ ಕಲರ್ ಕಬೋರ್ಡ್ ಅದೀಗ ಕ್ಲೀನ್ ಆಗಬೇಕು. ಹಾಗೆ ಇವಾಗ ಈ ಸೈಡಲ್ಲಿ ಇಲ್ಲೂ ಗ್ಲಾಸ್ ಐಟಮ್ನೇ ಜೋಡಿಸ್ಕೊಂಡಿದ್ದೀನಿ. ಎಲ್ಲ ಬೌಲ್ಗಳು, ಹಾಗೇನೊಂದು ಚಿಕ್ಕ ಬಕೆಟ್ ಇದೆ ಗಾಜಿಂದು. ಐಸ್ ಕ್ಯೂಬ್ ಎಲ್ಲ ಹಾಕಕ್ಕೆ ಚೆನ್ನಾಗಿರುತ್ತೆ ಜ್ಯೂಸ್ ಎಲ್ಲ ಕುಡಿಯುವಾಗ. ಹಾಗೆ ಇದು ಕಪ್ಪು ಬಸಿದು ಕೆಳಗಡೆ ಪ್ಲೇಟ್ಗಳು ಬಸಿ. ಕಪ್ಪುಗಳೆಲ್ಲ ಬೇರೆ ಕಡೆ ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಬಂದರೆ
ಇಲ್ಲಿ ಒಂದು ಚಿಕ್ಕ ಮಿಕ್ಸರ್ ಇಟ್ಕೊಂಡಿದ್ದೀನಿ ಪೌಡ್ರ್ ಎಲ್ಲ ಮಾಡುವಂಥದ್ದು. ಹಾಗೆ ಮೇಲ್ಗಡೆ ಒಂದಿಷ್ಟು ಇದೆಲ್ಲ ಯಾರ್ಯಾರು ಅರ್ಶಿನ ಕುಂಕುಮ ಕೊಟ್ಟಿದ್ದು ಸುಮಾರಿಷ್ಟಿದೆ, ಅದೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲೊಂದಿಷ್ಟು ಇಟ್ಕೊಂಡಿದ್ದೀನಿ. ಇವೆಲ್ಲ ಡೈಲಿ ಬೇಕಾಗುವಂಥದ್ದಲ್ಲ, ಇದು ಯಾವುದೂ ಬೇಕಾಗುವಂಥದ್ದಲ್ಲ. ಹಾಗೆ ಈ ಸೈಡಿಗೆ ಬಂದರೆ ಕೋಕಮ್ ಮೇಲ್ಗಡೆ ಇರೋದು, ಕೋಕಮ್ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ, ಆಮೇಲೆ ಜ್ಯೂಸ್ ಮಾಡೋಂಥ ಮಿಕ್ಸಿ ಜಾರ್ ಅದು. ಇವೆಲ್ಲ ಊರಿಂದ ಎಣ್ಣೆ ತೊಗೊಂಡು ಬಂದಾಗ ಇಟ್ಕೊಂಡಂಥ ಕ್ಯಾನ್ಗಳು ಎಲ್ಲ ಖಾಲಿಯಾಗಿದೆ. ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದರಲ್ಲಿ ಈ ಧನಿಯಾ, ಜೀರಿಗೆ, ಸೋಂಪು ಇದೆಲ್ಲ ಹಾಕಿಟ್ಕೋಬೋದು. ಕ್ಲೀನಾಗಿ ತೊಳೆದು ಒಣಗಿಸಿ ಇದೆಲ್ಲ ನೀಟಾಗಿ ಅದ್ರಲ್ಲಿ ತುಂಬಿಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ ಇಲ್ಲೂ ಅಷ್ಟೇ ಜಾಸ್ತಿ ಅಂತ ಇಟ್ಕೊಂಡಿಲ್ಲ, ಸ್ವಲ್ಪನೇ. ಮೇಲ್ಗಡೆ ಅಂತೂ ಖಾಲಿ ಒಂದು ಹಳೆ ಮಿಕ್ಸಿ ಜಾರ್ ಇದೆ. ಇನ್ನೆಲ್ಲ ಬೇಕಾಗಿದ್ದನ್ನ ಇಲ್ಲಿ ಜೋಡಿಸಿ ಇಟ್ಕೋಬೇಕು. ಒಂದ್ಸರಿ ಕ್ಲೀನಿಂಗ್ ಆಯಿತು. ಇನ್ನು ಡಬ್ಬಗಳು ಕೂಡ ಎಲ್ಲ ತೊಳೆದಿದ್ದೀನಿ, ನೀಟಾಗಿ ಜೋಡಿಸ್ಕೋಬೇಕಷ್ಟೆ. ಅಡುಗೆ ಮನೆಯಲ್ಲಿ ಫ್ರಿಜ್ ಪಕ್ಕ ಒಂದು ಅಷ್ಟೇ ಹೈಟಿಂದ ಕಬೋರ್ಡ್ ಮಾಡಿಸ್ಕೊಂಡಿದ್ದೀನಿ. ಅದರಲ್ಲಿ ಎಲ್ಲ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಮನೆಯಲ್ಲಿ ರೆಡಿ ಮಾಡ್ಕೊಂಡಂಥ ಅರಿಶಿನ ಪುಡಿ ಇಟ್ಕೊಂಡಿದ್ದೀನಿ, ತೊಗರಿಬೇಳೆ, ಸಕ್ಕರೆ, ಓಂಕಾಳು, ಹುಳಿ ಪುಡಿ, ಸಾಂಬಾರು ಪುಡಿ, ಬ್ಯಾಡಗೆ ಮೆಣಸು, ಸಂಡಿಗೆ ಮೆಣಸು, ತೊಗರಿಬೇಳೆ, ಕಡಲೆಬೇಳೆ, ಜೀರಿಗೆ, ಹಾಗೆ ರವೆ, ಅವಲಕ್ಕಿ, ಈ ಥರ ಎಲ್ಲ ಐಟಮ್ಗಳನ್ನ ಇಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ. ಇನ್ನು ಕೆಲವೊಂದಿಷ್ಟು ಡಬ್ಬಗಳನ್ನು ಇಲ್ಲಿ ಕೆಳಗಡೆ ಕೂಡ ಇಟ್ಕೋಬೇಕು. ನಿನ್ನೆ ಬ್ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೆ ಅಲ್ವಾ, ನಮ್ಮ ಮನೆಯ ಬೆಕ್ಕಿನ ಮರಿಗೆ ನಾಯಿ ಕಚ್ಚಿಬಿಟ್ಟಿದೆ ಅಂಥೇಳಿ. ಇವಾಗ ಅದನ್ನ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಬೇಕು. ಅದಕ್ಕೂ ಮೊದಲು ಪ್ರಥಮ ಚಿಕಿತ್ಸೆನ ಮನೆಯಲ್ಲೇ ಮಾಡಿದ್ದೀನಿ. ಮನೆಯಲ್ಲೇ ಮಾಡಿದಂಥ ಅರಿಶಿನ ಪುಡಿಯನ್ನು ಅದರ ಮೂಗಲ್ಲಿ ಮತ್ತು ಬಾಯಲೆಲ್ಲ ರಕ್ತ ಬರ್ತಿತ್ತಲ್ಲ, ಆ ಜಾಗಕ್ಕೆ ಹಾಕಿದೆ. ಈಗ ರಕ್ತ ಬರೋದು ಕೂಡ ನಿಂತಿದೆ. ಅದಾದಮೇಲೆ ಡೆಟಾಲೆಲ್ಲ ಕ್ಲೀನ್ ಮಾಡಿದೆ. ಸ್ವಲ್ಪ ಬೆಚ್ಚಗಿನ ನೀರಿಗೆ ಡೆಟಾಲ್ ಹಾಕಿಬಿಟ್ಟು ಕಾಟನಲ್ಲಿ ಅಲ್ಲೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಅದಾದಮೇಲೆ ಅದಕ್ಕೆ ಸ್ವಲ್ಪ ನೀರನ್ನೆಲ್ಲ ಬೆಚ್ಚಗೆ ಮಾಡಿ ಕುಡಿಸಿ ಅದೆಲ್ಲ ಮಾಡಿದ್ದಾಯಿತು. ಈಗ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತಿದ್ದೀನಿ. ಸುಮಾರು ಹೊತ್ತಾಯಿತು. ಏನೂ ಆಗಲ್ಲ, ಇದು ಆರಾಮಾಗತ್ತೆ ಅಂತೇಳಿ ಒಂದು ಆಸೆ ಇದೆ. ನೋಡೋಣ, ಡಾಕ್ಟ್ರ್ ಹತ್ರ ಹೋಗೋಣ. ಇವಾಗ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೊರಟಿದ್ದೀವಿ. ಹಾಸ್ಪಿಟ್ಲಲ್ಲಿ ಜಾಸ್ತಿ ನಾಯಿಗಳನ್ನೆಲ್ಲ ತೊಗೊಂಡು ಬರ್ತಾರಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಬೆಕ್ಕಿನ ಮರಿನ ಬಾಕ್ಸಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ, ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ. ಇವಾಗ ಹಾಸ್ಪಿಟ್ಲಿಗೆ ಬಂದಿದ್ದಾಯಿತು. ಡಾಕ್ಟ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಡಾಕ್ಟ್ರು ಬಂದು ನೋಡೋದ್ರು. ಇವಾಗ ಅದಕ್ಕೆ ವ್ಯಾಕ್ಸಿನ್ ಹಾಕಬೇಕು, ಬರ್ಕೊಡ್ತೀನಿ ಅಂತಂದರೆ ಬೀದಿ ನಾಯಿ ಕಚ್ಚಿರೋದಕ್ಕೆ. ಹಾಗೆ ಯಾರೋ ನಾಯಿ ಕಚ್ಚಿ ತುಂಬ ಜಗಳ ಮಾಡಿಕೊಂಡು ಪೆಟ್ಟಾಗಿದೆ ಅಂತ ನಾಯಿ ತೊಗೊಂಡು ಬಂದಿದ್ರು. ಡಾಕ್ಟ್ರು ವ್ಯಾಕ್ಸಿನ್ ಬರ್ಕೊಟ್ಟಿದ್ರಲ್ಲ, ಹಸ್ಬೆಂಡ್ ಹೋಗಿ ತೊಗೊಂಡು ಬಂದರು. ಆನಂತರ ಇದನ್ನ ಅಲ್ಲಿಗೆ ವಾಪಸ್ ಕೊಡಬೇಕು. ಇದು ಐಸ್ ಇಟ್ಟು ಕಳಿಸಿರ್ತಾರೆ. ಪಾಪ ಸ್ವಲ್ಪ ಓಡಾಡೋದಕ್ಕೆ ಟ್ರೈ ಮಾಡುತ್ತೆ. ಇಂಜೆಕ್ಷನ್ ಕೊಟ್ಟರು ಪಾಪ ಏನು ಗಲಾಟೆ ಮಾಡಿಲ್ಲ, ಸುಮ್ಮನೆ ಇತ್ತು. ಪಾಪ ಅಂತ ಅನಿಸ್ತಾ ಇತ್ತು. ಡಾಕ್ಟ್ರು ಹೇಳ್ತಾ ಇದ್ರು, ಏನು ಇದೇ ಮಾಡ್ತಾಯಿಲ್ಲ ಪಾಪದ್ದು ಅಂತೇಳಿ. ಬಾಕ್ಸ್ ಹತ್ರ ಹೋಗ್ಬೇಕಂತ ನೋಡ್ತಾ ಇದೆ. ಸ್ವಲ್ಪ ಹೋಗಲಿ ಅಂತೇಳಿ ನಾನು ಬಾಕ್ಸ್ನ ಮುಂದೆ ಇಡ್ತಾ ಇದ್ದೀನಿ. ಅದಕ್ಕೂ ಒಂಚೂರು ಇದಾಗಲಿ ಅಂತ ಕಾಲಿನ ಎಕ್ಸಸೈಜ್ ಎಲ್ಲ ಮಾಡಿಸಿ ನೋಡಿದ್ರು ಅವರು. ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಕಾಲೆಲ್ಲ ಹಿಂದೆ ಮುಂದೆ ಎಲ್ಲ ಮಾಡಿ ಎಕ್ಸಸೈಜ್ ಎಲ್ಲ ಮಾಡಿಸಿದ್ರು. ಕೂಗುವಷ್ಟು ಶಕ್ತಿ ಇಲ್ಲ ಪಾಪ. ಒಳಗಡೆ ಮಲಗಿಸ್ಲಿ ಅಂತ ಈ ಥರ ಮಾಡ್ತಾ ಇದೆ. ಚಳಿ ಗಾಳಿ ಬೇರೆ ಇದೆ ಹೊರಗಡೆ. ನೋಡೋಣ, ಹತ್ತತ್ತ ನೋಡೋಣ. ಡಾಕ್ಟ್ರು ನಾಯಿ ಕಚ್ಚಿದ್ದಕ್ಕೆ ಅಂತ ಬೆಕ್ಕಿಗೇನೂ ಕೊಟ್ಟಿಲ್ಲ. ಅವ್ರು ಹೇಳಿದ್ರು ವ್ಯಾಕ್ಸಿನ್ ಹಾಕೋಣ, ಯಾಕೆಂದರೆ ಬೀದಿ ನಾಯಿ ಕಚ್ಚಿದ್ದಲ್ವ, ಆಮೇಲೆ ನಿಮಗೇನಾದರೂ ಅದು ಕಚ್ಚಿ ರ್ಯಾಬಿಸ್ ಎಲ್ಲ ಬರೋದು ಆ ಥರ ಎಲ್ಲ ಆಗಬಾರ್ದು, ಅದಕ್ಕೋಸ್ಕರ ಇಂಜೆಕ್ಷನ್ ಕೊಡೋದು ಅಷ್ಟೇ ಅಂತ ಹೇಳಿದ್ರು. ಬೆಕ್ಕಿಗೆ ನೋವಿಗೆ ಮಾತ್ರ ಸಿರಪ್ ಕೊಟ್ಟಿದ್ದಾರೆ. ಇದರ ಅಮ್ಮನ ಹತ್ರ ಕರ್ಕೊಂಡು ಬಂದುಬಿಟ್ಟೆ, ಅದು ಕಚ್ಚೋದಕ್ಕೆ ಬಂದುಬಿಡ್ತು. ಹಾಗೆ ನೋಡಿ, ಮತ್ತಿರೋ 2 ಮರಿಗಳು ಕೂಡ ಭಯದಿಂದ ಅಲ್ಲಿ ಇಲ್ಲಿ ಕೂತ್ಕೊಂಡಿದೆ. ಬಾಲ ತುಂಬ ದಪ್ಪ ಮಾಡಿಕೊಂಡು ಓಡ್ತಾ ಇರುತ್ತೆ. ಬಹುಶಃ ಅದಕ್ಕೆ ನಾಯಿಯ ಸ್ಮೆಲ್ ಬರುತ್ತೋ ಏನೋ, ಅದು ಹತ್ತಿರ ಬಂದಾಗ ಅದಕ್ಕೆ ಭಯ ಪಡ್ತಾರೆ ಅವರು. ಅದು ಹತ್ತಿರ ಬಂತು ಅಂದರೆ ಅಲ್ಲಿ ಇರೋದೇ ಇಲ್ಲ.
ಅದು ನೋಡಿ ಎಷ್ಟು ದೂರ ಓಡೋಗಿದೆ ಅಂತೇಳಿ. ಬೆಕ್ಕನ್ನು ನೋಡೋದು ಬಾಕ್ಸಲ್ಲಿದ್ದು. ಅದಕ್ಕೆ 4 ನಾಯಿ ಅಟ್ಯಾಕ್ ಮಾಡಿರ್ತಾಳೆ ಬೆಳಗ ಮುಂಚೆ. ಆಕ್ಚುಲಿ ಗ್ರೇಟ್ ಅದು. ಡಾಕ್ಟರ್ ಹೇಳ್ತಾ ಇದ್ರು 1 ನಾಯಿ ಅಟ್ಯಾಕ್ ಮಾಡ್ರೆ ಉಳಿಯುತ್ತಿಲ್ಲ, 4 ಮಾಡಿದ್ರೆ ಗಾಯ ಹಿಂದ್ಗಡೆ ಸ್ವಲ್ಪ ಹೊಟ್ಟೆ ಹತ್ರ ಒಂಚೂರು ಇದಾಯಿತು, ಹೊಟ್ಟೆ ಹತ್ರ ಒಂಚೂರು ಗಾಯ ಆಯ್ತು. ಎಂತ ತೊಂದರೆ ಇಲ್ಲ, ಅದೇ ಹೊಟ್ಟೆ ಹತ್ರ ಮಾಡಿದ್ದಷ್ಟೊತ್ತಿಗೆ ಅಪ್ಪ ನೋಡೋದಕ್ಕೆ ಉಳತ್ತು. ಓಡಾಡ್ತಿಲ್ಲಲ್ಲ, ಓಡಾಡಿ ಬಿಟ್ಟ. ಮತ್ತು ನೋವನ್ನ ಇದು ಕೊಟ್ಟಿರೋದು ಸಿರಪ್ನ ಸಿರೆಂಜೆಲ್ಲ ಹಾಕ್ಕೊಳೆ 0.5 ಇದ್ರ ಹಾಕೊಳ್ಳಿ ಹೇಳ್ತಿದ್ರೆ. ಬಿಟ್ಟು ಕೆಳಗಡೆ ಬಿಟ್ಟರೆ ಅದು ಬೆಕ್ಕನ್ನ ಕೂಗು ಸೌಂಡ್ ಹಾಕದ್ನ, ಅದೇ ಕೂಗದು ಮೊಬೈಲಲ್ಲಿ ಬಾಕ್ಸಿಂದ ಹಾರ ಕೆಳಗೆ ಬಂದು ಪಾಪ ಅಲ್ಲಿ ಬಂದು ಕೂತ್ಕೊಂಡಿತ್ತು ಮ್ಯಾಟ್ ಮೇಲೆ. ಪಾಪ ಯಾರಿಗೂ ಇದ್ರ ಕಂಡ್ರೆ ಅದ್ರ ಕತ್ತು 3ಕ್ಕೂ. ಅಮ್ಮನ ಹತ್ರ ತಕ್ಕೋದೆ ಅಟ್ಯಾಕ್ ಮಾಡಲೇ ಬಂದ್ಬಿಡ್ತು, ನಾಯಿನೇ ಬಂತೇಳೋರಂಗೆ ಸ್ಮೆಲ್ ಇರ್ತದೆ ಚೆಕ್. ಆ ಮರಿಗಳೆಲ್ಲ ಓಡೋಗಿ ಅಡಿಕೊಂಬಲ್ಲ, ಇಲ್ಲ ಕೂದಲೆಲ್ಲ ಎಷ್ಟು ದೊಡ್ಡ ಮಾಡ್ಕೊಂಡು ಬಾಲೆಲ್ಲ ಎಷ್ಟು ದಪ್ಪ ಮಾಡ್ಕೊಂಡು ಹೋಗಿ ಅಡಿಕತ್ತಲ್ಲ ನಾವು. ಹಾಗೆ ಮುಚ್ಚಿಡೋದು, ಅದು ಹಾಗೆ ಗೊತ್ತಿಲ್ಲ. ಹಾಲೆಲ್ಲಾದ್ರೂ ಹೊಯ್ಯೋದು ಇರ್ತೀನಿ, ಕುಡಿಯೋದು ಆಗ್ತಾ ಇಲ್ಲ, ಮೂಗಲ್ಲಿ ರಕ್ತ ಬರ್ತಾ ಇದ್ದಾನೆ. ಬಿಸಿ ನೀರಿಗೆ ಡೆಟಾಲ್ ಹಾಕ್ಕೊಂಡಿದ್ದೀನಿ. ಇವಾಗ ಕಾಟನ್ ತಗೊಂಡು ಒಂದ್ಸರಿ ಬೆಕ್ಕಿನ ಬಾಲೆಲ್ಲ ಕ್ಲೀನ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಖುಷಿ ಕ್ಲೀನ್ ಮಾಡೋಣ ಅಂತ ಇದೆ ಬಿಸಿ ನೀರು. ಅದು ಗಲೀಜ್ ಮಾಡ್ಕೊಳ್ಳೋದೆಲ್ಲ ಅಂಟೋಯ್ದು, ಅದು ಎಲ್ಲ ಕಾಲ ಮೇಲೆಲ್ಲ ಬಂದು ಕೂತ್ಕೊಂಡ್ಬಂದು ನೋಡ್ತಾ. ಅದಕ್ಕೆ ಒಂದ್ಸಲ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ರೆ ಬಿಸಿ ನೀರಲ್ಲಿ ಡೆಟಾಲ್ ಹಾಕಿದ್ದೆ. ನನಗೆ ಇದು ಪಪ್ಪಾಯಿ ಖುಷಿ ಅಲ್ಲ, ಹೀಟು ಸ್ವಿಚ್ ಹಾಕು. ಟೆರೆಸಿಗೆಲ್ಲ ಹೋಗಿ ಬಂತು ಈಗ ಮೆಟ್ಲೆಲ್ಲ ಹತ್ತಿ. ಆಯ್ತು, ಮ್ಯಾಟು ಹಾಕಾಯ್ತು. ಹರ್ಷಿ ಆ ಟೀ ಶರ್ಟ್ ಕೊಡೆ, ಅಲ್ಲ ಅಚ್ಚೆಗಿದ್ದಲ್ಲ ಅದು ಕೊಡೆ. ಅಚ್ಚೆಗೆ ಎಂತ ಔಷಧಿ ಹಾಕಿದ್ರ? ಔಷಧಿ ಹಾಕಿದ್ರಿಲ್ಲ ಕೊಟ್ರು ಎಂಥದ್ದು ಕಿವಿಲಿ ಇದು ವ್ಯಾಕ್ಸ್ ಗಟ್ಟಿಯಾಗೋಯ್ದಡ, ಮತ್ತೆ ಇದು ಇನ್ಫೆಕ್ಷನ್ ಇದೆ. ತೆಗದ್ರ? ತೆಗೆದ್ರಿಲ್ಲ, ಅದು ಎಂತ ಆಂಟಿಬಯೋಟಿಕ್ಸ್ ಮತ್ತೆ ಇದು ಕೊಟ್ಟಿದ್ದು, ಅದನ್ನ ಯೂಸ್ ಮಾಡೋಬೇಡ, ಒಂದು ಸ್ವಲ್ಪ ದಿನಕ್ಕೆ ಇದಾಗಿ ರಪ್ಚರ್ ಆಗಿ ಹೋಗ್ತದೆ. ಹೌದು, ಕ್ಲೀನ್ ಆಗ್ತಿದ್ದು ಡೆಟಾಲ್ ಹಾಕಿ ಕ್ಲೀನ್ ಮಾಡಿದೆ ಬಿಸಿ ನೀರಲ್ಲಿ. ಈಗ ಅಲ್ಲಿ ಔಷಧಿ ಇದ್ದು ಒಂಚೂರು ತಂದ್ಕೊಂಡು ಸಿಂಕ್ ಹತ್ರ ಇದ್ದು ಅಡುಗೆ ಮನೆಯಲ್ಲಿ ಸಿರೆಂಜ್ ಇದ್ದದ್ರ ಹತ್ರ. ಔಷಧಿ ಇದರಲ್ಲಿ ಇದ್ದಲ್ಲೇ, ಇಲ್ಲೇ ಅಡುಗೆ ಮನೆಯಲ್ಲಿ ಇದ್ದೇನೆ, ಸಿಂಕ್ ಹತ್ರ ನೋಡು, ಅಲ್ಲಿ ಇದ್ರ ಫಿಲ್ಟರ್ ಕೆಳಗೆ. ಶನಿ ರಾಣಿ ಇಷ್ಟಾದ್ರೂ ಪಾಪ ಓಡಾಡ್ಕೊತಿದ್ದು ಟೆರಸಿಗೆ ಹೋಗಿತ್ತು ಅದ್ರ ಅಮ್ಮನ ಹತ್ರ. ಹೆದರ್ಸ್ತು.
ಮೈ ಮೇಲೆ ಹಾರ್ಲು ಹೊತ್ತು ಕಡೆಗೆ ಅದರ ಇಕ್ಳಿಸೋದು ಮತ್ತಿದ್ ಮರಿ ಅಡ್ವೇನೆ ಹೊತ್ತು ಅಕ್ಕನು ಎಲ್ಲ ಗುಡು 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 ಓಡೋದ ಅದಕ್ಕಾಗಿ ಅದ್ರ ಫುಲ್ ಎಕ್ಸ್ಕ್ಲೂಡೆಡ್ ಫೀಲಿಂಗ್ ಆಗ್ತದೆ. ನಾನು ಹಿಂದೆ ಓಡ್ಬಿಟ್ಟು ಕಡೆಗೆ ಪಾಪ ಕಂಡತ್ತು ನನಗೆ. ನಾನು ಸಂತಿಗೆ ಕಡೆ ಅಲ್ಲಿ ನೀರು ಹಾಕಿ ಗಿಡಕ್ಕೆ ನೀರು ಹಾಕಿ ಮುಗಿಯೋದ್ರೆ ಸಂತಿಗೆ ಬಂತು. ಮಾಡಿ ಆಂಟಿಬಯೋಟಿಕ್ ಅಲ್ಲ, ಅದಕ್ಕೆ ನೋವು ಒಪ್ಪಲಾಗಳು ಪೇನ್ ಕಿಲ್ಲರ್ ಕೊಟ್ಟಿದ್ದ. ಖುಷಿಗೂ ಕೂಡ ಆರಾಮಿರಲಿಲ್ಲ, ಕಿವಿಯಲ್ಲಿ ಹುಗಳ ಥರ ಆಗಿತ್ತು, ತುಂಬ ನೋವು ಅಂತ ಹೇಳ್ತಾ ಇದ್ಲು. ಅದಕ್ಕೆ ಹಸ್ಬೆಂಡ್ ಅವಳನ್ನ ENT ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಈಗ ಅವರು ಬಂದರು. ಖುಷಿ ಕಿವಿಗೂ ಈಗ ಔಷಧಿನ ಹಾಕಬೇಕು. ಇವಾಗೊಂದು ಸರಿ ಬೆಕ್ಕನ್ನು ಬೆಚ್ಚಗಿನ ನೀರಲ್ಲಿ ಡೆಟಾಲ್ ಹಾಕ್ಬಿಟ್ಟು ಕ್ಲೀನ್ ಮಾಡಿದೆ. ಅಲ್ಲಿ ಇಲ್ಲಿ ಎಲ್ಲ ಕೂತ್ಕೊಂಡ್ರೆ ಗಲೀಜಾಗಬಾರ್ದು ಅಂತೇಳಿ ನಾಳೆ ಒಂದು ಸರಿ ಇದಕ್ಕೆ ಸ್ನಾನ ಮಾಡಿಸ್ಬಿಡ್ತೀನಿ. ಸ್ನಾನ ಮಾಡಿಸಿದ್ರೆ ಮತ್ತು ಅದರ ಅಮ್ಮ ಮತ್ತು ಬೇರೆ ಮರಿಗಳೆಲ್ಲ ಪಕ್ಕಕ್ಕೆ ಬರುತ್ತೆ. ಆವಾಗ ನಾಯಿ ಸ್ಮೆಲ್ ಬರ್ತಾ ಇರೋದಿಲ್ಲ. ಇವಾಗ ಸಂಜೆ ಆಗಿರೋದ್ರಿಂದ ಸ್ನಾನ ಮಾಡಿಸೋದಕ್ಕೆ ಹೋಗಿಲ್ಲ. ಒಂಚೂರು ಪೌಡರ್ ತಂದ್ಕೊಡು. ಅದೇ ಕೊಡು, ಅದೇ ಪೌಡ್ರ್ ಹಾಕಿ ಒಂಚೂರು ಇಲ್ಲೆಲ್ಲ ಹಾಕೊಂಚೂರು ಒಂಚೂರು ತಿರ್ಸ್ಕೊಂಡು ಇಲ್ಲ ಒಂದೇ ಸತಿ ಹೋಗ್ತದೆ. ನೀಟಾಗಿ ಕ್ಲೀನ್ ಅಂತ. ಸಾಕು. ಊಟ ಹಾಕಲ್ಲ ಆಯ್ತು. ಊಟ ಎಲ್ಲ ತಿಂದು ಸಿಕ್ಕಿದೆ. ಇವಾಗೆಲ್ಲ ಕೂತ್ಕೋತಿಲ್ಲ ಅಷ್ಟು ಓಡಾಡ ರಾಶಿ ಆಕ್ಟಿವ್ ಇರುತ್ತೆ. ಅದಕ್ಕೆ ಒಂಥರ ಕೂತ್ಕೊಂಡು ರಾಶಿ ಆಗುತ್ತೆ. ಹಂಗೆ ಇರೋ ಆ್ಯಕ್ಚುಲಿ ಮಾತು ಕೇಳಿದ್ರೆ ಕೂತ್ಕೊಂಡು ಮನಸ್ಸು ಬರ್ತೇವೆ. ಎದ್ಬಂದು ಬಿಡಕ್ಕೆ ಅಂತೋಕೆ ಮಲ್ಕತ್ತಿದ್ದ ಮಲಗು ಮಲಗು ಮಲಗು. ಬಾಲ್ಕನಿ ಬಾಗಲಾಗ್ತದೆ ಚಳಿ. ಇದೊಂದು ಇಟ್ಟು ಕಾಟನ್ ಅಲ್ಲಿ ಡ್ರಾರ್ ಇಟ್ಟು ಮಲಗು ಮಲಗು. ಖುಷಿಗೆ ಕಿವಿ ಒಳಗಡೆ ಕಿಗ್ಗೆ ಒಣಗೋಗಿದೆ ಅಂತ ಬಿಟ್ಟು ಅದಕ್ಕೆ ಡ್ರಾಪ್ಸ್ ಕೊಟ್ಟಿದ್ರು ಡಾಕ್ಟ್ರು. ಅದ್ರ ಹಾಕಿದ್ಮೇಲೆ ಅವಳಿಗೆ ಕಿವಿ ನೋವು ಇನ್ನೂ ಜಾಸ್ತಿ ಆಯಿತು ಅಂತ ಹೇಳ್ತಾ ಇದ್ಲು. ಅದಕ್ಕೆ ನೋಡಿ ಇವಾಗ ಕುತ್ತಿಗೆನ ವಾರೆ ಮಾಡ್ಕೊಂಡು ಕೂತಿದ್ದಾಳೆ. ಬೆಕ್ಕಿನ ಮರಿ ಬಂದು ಅವಳು ಕಾಲ ಮೇಲೆ ಕೂತಿದೆ. ಅದಕ್ಕೆ ತುಂಬ ಭಯ ಆಗಿರೋದ್ರಿಂದ ನಾವು ಯಾರು ಕೂತಿರ್ತೀವೋ ಅವ್ರ ಕಾಲ ಮೇಲೆ ಬಂದು ಕೂತ್ಕೊಂಡ್ಬಿಡತ್ತೆ ಅದು. ಅದಕ್ಕೆ ನೀನೆ 4 ನಾಯಿಗಳು ನೋಡಿದ್ದು ತುಂಬ ಭಯ ಆಗಿಬಿಟ್ಟಿದೆ ಪಾಪ. ಖುಷಿ ಕಾಲೇಜಿಗೆ ಹೋದ್ಲು. ಆರುಷಿ ಕೂಡ ಸ್ಕೂಲಿಗೆ ಹೋಗೋದಕ್ಕೆ ರೆಡಿಯಾಗಿ ಕೂತಿದ್ದಾಳೆ. ಇವಾಗ ಅವಳಿಗೆ 2 ಜಡೆನ ಹಾಕ್ಕೊಡ್ಬೇಕು. ಬೆಕ್ಕಿನ ಮರಿ ಇವಾಗ ಅವಳ ಕಾಲ ಮೇಲೆ ಹೋಗಿ ಕೂತ್ಕೊಂಡಿದೆ. ನೋಡಿ ಎಷ್ಟು ಪಾಪ ಬಂದು ಕಾಲ ಮೇಲೆ ಮಲ್ಕೊಂಡ್ಬಿಟ್ಟಿದೆ. ನೋಡಿದ್ರೆ ಪಾಪ ಅನಿಸುತ್ತೆ. ಹೀಗೆಲ್ಲ ಹತ್ರನೇ ಬರ್ತಾ ಇರಲಿಲ್ಲ. ಅದು ಟೆರಸಿಗೆ ಹೋದಾಗಷ್ಟೇ ಅದನ್ನು ಒಂದು ಸಾರಿ ಎತ್ಕೊಳ್ಳೋದು ಆ ಥರ ಇತ್ತು. ಕೆಳಗಡೆ ಬಿಡ್ತಾನೇ ಇರಲಿಲ್ಲ ನಾ ಅದನ್ನು. ಅವು ಬರ್ತಾ ಇರಲಿಲ್ಲ ಹೆದರಿಕೆಗೆ. ಈಗ ನೋಡಿ ಪಾಪ ಯಾವ ಥರ ಬಂದು ಕಾಲ ಮೇಲೆ ಮಲ್ಕೊಳ್ತಾ ಇದೆ. ಇವತ್ತು ಬೆಳಿಗ್ಗೆ ತಿಂಡಿಗೆ ಮತ್ತು ಮಕ್ಕಳಿಗೆ ಬಾಕ್ಸಿಗೆಲ್ಲ ಆಲೂ ಪರೋಟ ಮಾಡಿದ್ದೆ. ತುಂಬ ಇಷ್ಟ ಮಕ್ಕಳಿಗೆ ಆಲೂ ಪರೋಟ ಅಂತಂದರೆ. ಅದಕ್ಕೆ ಆಲೂ ಪರೋಟ ಮಾಡಿದ್ದೆ. ಈಗ ನನಗೆ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳೆಲ್ಲ ಸ್ಕೂಲಿಗೆ ಕಾಲೇಜಿಗೆಲ್ಲ ಹೊರಟಾಯ್ತಲ್ವ. ಇನ್ನು ಹಸ್ಬೆಂಡ್ಗೂ ಕೂಡ ಆಯಿತು. ಈಗ ನಾನು ತಿನ್ನೋದಕ್ಕೆ ಅಂಥೇಳಿ ಪರೋಟನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ಮೊಸರು ಮತ್ತು ಉಪ್ಪಿನಕಾಯಿ ಜೊತೆ ತಿಂದಿದ್ದಾಯಿತು. ಇನ್ನೂ ಸ್ವಲ್ಪ ಹಿಟ್ಟು ಮಿಕ್ಕಿದೆ, ಅದನ್ನ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ. ಮಕ್ಕಳು ಸ್ಕೂಲಿಂದ ಬಂದಮೇಲೆ ತಿನ್ಕೋತಾರೆ. ಆಲೂ ಪರೋಟ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಆಲೂ ಪರೋಟ ಅಂದರೆ ತುಂಬ ಇಷ್ಟ. ಮಾಡಿಕೊಡು ಅಂತ ಹೇಳ್ತಾ ಇದ್ರು. ಅದಕ್ಕೆ ರೆಸಿಪಿನ ಶೇರ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಬೆಕ್ಕಿನ ಮನೆಗೆ ತುಂಬ ಆರಾಮಿರ್ಲಿಲ್ವಲ್ಲ. ಅದು ಇವಾಗ ಹೆಂಗಾಗಿದೆ ಅಂದರೆ ಅದಕ್ಕೆ ಭಯ ಆಗಿಬಿಟ್ಟು ನಮ್ಮನ್ನ ಬಿಡೋದೇ ಇಲ್ಲ. ನಾವು ಎಲ್ಲೋದ್ವು ಅಲ್ಲೇ ನಮ್ಮ ಕಾಲು ಪಕ್ಕನೇ ಬರೋದು. ಕೂತ್ರೆ ಅಲ್ಲೇ ಬಂದು ಪಕ್ಕದಲ್ಲಿ ಬಂದು ಕಾಲ ಮೇಲೆ ಕೂತ್ಕೊಂಡು ತಲೆ ಇಟ್ಕೊಳ್ಳೋದು. ನನ್ನ ಕಾಲ ಮೇಲೆ ಅಥವಾ ಮಕ್ಕಳ ಕಾಲ ಮೇಲೆ ಅಥವಾ ಹಸ್ಬೆಂಡ್ ಕಾಲ ಮೇಲೆ ಈ ಥರ ಕೂತ್ಕೊಳ್ಳುತ್ತೆ ಪಾಪ.
ನಾವ್ ಯಾರು ಕಾಣಿಸಿಲ್ಲ ಅಂದ್ರೆ ಬಾಕ್ಸ್ ಅಲ್ಲಿ ಇಟ್ರೆ ಆರಾಮಾಗಿ ಬಾಕ್ಸ್ ಅಲ್ಲೇ ಉಳಿಯುತ್ತೆ. ಅದ್ ನಾನು ಇನ್ನೇಂದ ಟೆರೆಸ್ ಮೇಲೆ ಇಟ್ಟಿಲ್ಲ, ಇಲ್ಲೇ ಇಟ್ಕೊಂಡಿದ್ದೀನಿ. ಯಾಕೆಂದ್ರೆ ಅಲ್ಲಿ ಅದ್ರ ಅಮ್ಮ ಕೂಡ ಬಯರಿಂದ ಅದನ್ನ ಕಚ್ಚಕ್ ಹೋಗತ್ತೆ, ಅದ್ ನಾಯಿ ಸ್ಮೆಲ್ ಬರುತ್ತೆ ಏನೋ ಗೊತ್ತಿಲ್ಲ, ಅದಕ್ಕೆ ಹಂಗ್ ಮಾಡತ್ತೆ. ಅದಕ್ಕೆ ಅದನ್ನ ಕೆಳಗಡೆನೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಮಕ್ಕಳಿಗೆಲ್ಲ ಲಂಚ್ ಬಾಕ್ಸಿಗೆಲ್ಲ ಕೊಟ್ಟು ಕಳಿಸಿದ್ದಾಯ್ತು. ಈಗ ನಮ್ಗೆ ಮಾಡ್ತಾ ಇದ್ದೀನಿ. ಈ ತರ ಆಲೂ ಪರೋಟ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ. ಆಲೂಯಿಂದ ಯಾವ ರೆಸಿಪಿ ಮಾಡಿದ್ರು ಚೆನ್ನಾಗಿನೇ ಇರುತ್ತೆ ಹೆಚ್ಚಾಗಿ. ಇದು ನಾವು ಒಬ್ಬಟ್ಟಿಗೆಲ್ಲ ತುಂಬ್ಕೋತೀವಲ್ಲ ಅದೇ ರೀತಿ ಮಾಡಿದ್ದೀನಿ. ಕೆಲವು ಸರಿ ಏನ್ ಮಾಡ್ತೀನಿ ಅಂದ್ರೆ ಆಲೂಗಡ್ಡೆನ ಬೇಯಿಸ್ಕೊಂಡ್ಬಿಟ್ಟು ಅದ್ರ ಜೊತೆಗೇನೆ ಗೋಧಿ ಹಿಟ್ಟೆಲ್ಲ ಹಾಕ್ಬಿಟ್ಟು ಕಲ್ಸಿ ಮಾಡ್ತೀನಿ. ಒಂದೊಂದ್ಸರಿ ಹಾಗೆ ಮಾಡ್ತೀನಿ, ಒಂದೊಂದ್ಸರಿ ಹೀಗೆ ಮಾಡ್ತೀನಿ. ಜಾಸ್ತಿ ಇದನ್ನೇ ಇಷ್ಟಪಡೋದು ಮಕ್ಕಳು. ಇದು ಆಲೂಗಡ್ಡೆ ಬಾಯಿ ಸಿಗ್ತಾ ಇರತ್ತಲ್ಲ ಅದಕ್ಕೋಸ್ಕರ. ನಿಜ ಹೇಳ್ಬೇಕು ಅಂತಂದ್ರೆ ನಮ್ಮ ಕನ್ನಡ ಸೌಂಡೇ ಜಾಸ್ತಿ ಇದೆ. ಸೌಂಡ್ ಒಮ್ಮೆ ಮಾತಾಡ್ತೀನಿ. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಬೆಕ್ಕಿನ ಮರಿ ನಿನ್ನೆ ಉಳಿದಿದ್ದೆ ತುಂಬಾ ಆಶ್ಚರ್ಯ. ಯಾಕೆಂದ್ರೆ 4 ನಾಯಿ ಅದನ್ನ ಅಟ್ಯಾಕ್ ಮಾಡಿತ್ತು. ಒಂದೇ ನಾಯಿ ಅಲ್ಲ, 4 ನಾಯಿ ಅಟ್ಯಾಕ್ ಮಾಡಿತ್ತಂತೆ. ಅದು ಜೋರಾಗಿ ಕಿರ್ಚಾಡಕ್ ಸ್ಟಾರ್ಟ್ ಮಾಡಿದಾಗ ಹಸ್ಬೆಂಡ್ ಕೆಳಗಡೆ ಎಕ್ಸರ್ಸೈಸ್ ಮಾಡ್ತಾ ಇದ್ರು. ನಾನು ಮೊದಲು ಯೋಗ ಕ್ಲಾಸ್ ಮುಗಿಸಿ 6:30 ಮೇಲ್ಗಡೆ ಬರ್ತೀನಿ. ಅವ್ರು ಅದಾದ್ಮೇಲೆ ಅವ್ರು ಹೋಗಿ ಅಲ್ಲಿ ಎಕ್ಸರ್ಸೈಸ್ ಮಾಡ್ಕೊಳ್ತಾರೆ. 6:45 ಆಗಿತ್ತು ಅವಾಗ. ಅವ್ರು ಎಕ್ಸರ್ಸೈಸ್ ಮಾಡುವಾಗ ಬೆಕ್ಕಿನ ಮರಿ ಜೋರಾಗಿ ಕೂಗ್ದಂಗೆ ಕೇಳಿಸ್ತು ಅಂತ ಹೇಳ್ಬಿಟ್ಟು ಅವರು ಡೋರ್ ತೆಗೆದು ಆಚೆ ಹೋಗ್ತಿದ್ದಾರೆ. ಸುತ್ತಲೂ 4 ನಾಯಿ ನಿಂತಿದೆ ಅಂತೆ. ಮಧ್ಯದಲ್ಲಿ ಬೆಕ್ಕಿನ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ, ಬೆಕ್ಕಿನ ಮರಿ ಮೇಲೆ. ಬಹುಶಃ ಅದು ಮೇಲಿಂದ ಜಂಪ್ ಮಾಡುವಾಗ್ಲೇ ಕಚ್ಕೊಂಡು ಅಲ್ಲಿ ತಕೊಂಡು ಹೋಗಿದೆ ಅಂತ ಅನ್ಸತ್ತೆ ಅಂತಿದ್ರು. ಆಮೇಲೆ ನಾಯಿನ ಅವ್ರು ಓಡ್ಸಕ್ ನೋಡಿದಾಗ ಅವ್ರ ಮೇಲೆನೆ ನಾಯಿ ತಿರ್ಗಾ ಇದ್ ಮಾಡ್ಕೊಂಡು ಬಂತಂತೆ, ಅವ್ರನ್ನೇ ಅಟ್ಯಾಕ್ ಮಾಡೋ ತರ ಬಂತಂತೆ. ಆನಂತರ ಒಂದ್ ನಾಯಿ ಕಚ್ಕೊಂಡು ಓಡ್ತಾ ಇತ್ತಂತೆ ಬೆಕ್ಕಿನ ಮರಿನ. ಮತ್ತೆ ಅವರು ಬಿಟ್ಟಿಲ್ಲ, ಜೋರಾಗಿ ಒಂದ್ಸರಿ ಹಸ್ಬೆಂಡ್ ಕೂಗಿದ್ ನೋಡಿ ನಾನು ಆ ಮರಿ ಕೆಳಗಡೆ ಹೋಗೋದು ನನ್ಗೆ ಐಡಿಯಾನೇ ಇಲ್ಲ. ಯಾಕೆಂದ್ರೆ ಟೆರೆಸ್ ಮೇಲೆ ಇಟ್ಟಿದ್ನಲ್ಲ, ಅವ್ರನ್ನ ಇಲ್ಲಿ ಯಾವತ್ತೂ ಕೆಳಗಡೆ ಹೋಗಿರ್ಲಿಲ್ಲ ಅದು. ಅದಕ್ಕೆ ನಂಗೂ ಕೂಡ ಐಡಿಯಾ ಇರ್ಲಿಲ್ಲ ಅದು ಕೆಳಗಡೆ ಎಲ್ಲ ಹೋಗತ್ತೆ ಅಂತೇಳಿ. ಮೇಲೆ ಗಂಡು ಬೆಕ್ಕೆಲ್ಲ ಬರುತ್ತೆ, ದೊಡ್ಡ ದೊಡ್ಡ ಬೆಕ್ಕು, ಮಾಡ್ಬೇಕು ಅಂತ ಹೇಳ್ತೀವಿ ನಾವು. ಅದೇನಾದ್ರು ಬಂದು ಕಚ್ಚಿಬಿಡ್ತಾ ಅಂತ ಹೇಳ್ಬಿಟ್ಟು ನಾನು ಮೇಲ್ ಓಡೋದೆ, ಟೆರೆಸ್ಸಿಗೆ ಓಡೋದೆ. ಅಥವಾ ಬೆಕ್ಕಿನ ಮರಿನ ಅಥವಾ ಬೆಕ್ಕನ್ನ ಏನಾದ್ರು ಅವ್ರು ಮೆಟ್ಬಿಟ್ಟು ಅವ್ರಿಗೇನಾದ್ರು ಬೆಕ್ಕು ಕಚ್ಚಿಬಿಡ್ತಾ. ಬೆಕ್ಕು ಜೋರಾಗಿ ಕೂಗೆ ಕೇಳಿಸ್ತು, ಹಸ್ಬೆಂಡ್ ಜೋರಾಗಿ ಕೂಗಿದ್ ಕೇಳಿಸ್ತು ನನಗೆ. ನಂಗೆ ನಾಯಿ ಬಂದು ಅದೇ ಯಾವ್ದು ಐಡಿಯಾ ಬಂದಿಲ್ಲ. ನನಗೇನ್ ಅನ್ಸ್ತು, ಬೆಕ್ಕನ್ನ ಏನಾದ್ರು ಇವ್ರು ಮೆಟ್ಬಿಟ್ಟು ಬೆಕ್ಕು ಜೋರಾಗಿ ಕೂಗ್ತಾ ಇದೆ. ಹಾಗೇನೆ ಹೊರಗಡೆ ಸೌಂಡ್ ಜಾಸ್ತಿ, ಬೆಕ್ಕು ಜೋರಾಗಿ. ನಮ್ಮನೆ ಹತ್ರ ಯಾವಾಗ್ಲೂ ಹೊರಗಡೆ ಸೌಂಡ್, ಎಷ್ಟೊತ್ತಿಗೆ ವಿಡಿಯೋ ಮಾಡಕ್ ಹೋದ್ರು ಹೊರಗಡೆ ಸೌಂಡೇ ಇರುತ್ತೆ ಇಲ್ಲಿ. ಬೆಳಿಗ್ಗೆ ಮಧ್ಯಾಹ್ನ ಅಂತಿಲ್ಲ, ಯಾವಾಗ್ಲೂ ಹೊರಗಡೆ ಸೌಂಡ್ ಬರ್ತಾನೆ ಇರುತ್ತೆ. ಇಬ್ರು ಜೋರಾಗಿ ಕಿರ್ಚ್ಕೊಂಡ್ರಲ್ಲ, ಹಸ್ಬೆಂಡ್ ಕೂಡ ಜೋರಾಗಿ ಕಿರ್ಚ್ಕೊಂಡ್ರು. ಅಂದ್ರೆ ಅವರಿಗೆ ನಾಯಿ ಇದಕ್ಕೆ ಕಚ್ಬಿಡತ್ತೆ ಅನ್ನೋ ಒಂದು ಭಯ ಆಯ್ತು ಅವ್ರಿಗೆ. 4 ನಾಯಿ ಒಂದೇ ಸರಿ ಬೆಕ್ಕು ಮೇಲೆ ಅಟ್ಯಾಕ್ ಮಾಡ್ತಿರೋದು ನೋಡಿ ತುಂಬಾ ಭಯ ಆಗ್ಬಿಟ್ಟು ಅವ್ರು ಜೋರಾಗಿ ಕೂಗ್ಬಿಟ್ರು. ಬೆಕ್ಕು ಕೂಡ ಪ್ರಾಣಾಪಾಯದಲ್ಲಿ ಕೂಗ್ತಾ ಇತ್ತು. ನಾನು ಅನ್ಕೊಂಡೆ ಇವರು ಬೆಕ್ಕನ್ನ ಏನಾದ್ರು ಮೆಟ್ಬಿಟ್ಟು ಬೆಕ್ಕು ಇವ್ರಿಗೆ ಕಚ್ಚಕ್ ಬಂತ, ಅದಕ್ಕೆ ಇವ್ರು ಕಚ್ಚಿ ಬಿಡ್ತಾ, ಹೀಗೆಲ್ಲ ನನ್ನ ತಲೆಯಲ್ಲಿ ಒಂಥರ. ಅವತ್ತೊಂದ್ ದಿವ್ಸ ಅವರಿಗೆ ಬೆಕ್ಕು ಸ್ವಲ್ಪ ಪರ್ಚ್ಬಿಟ್ಟಿತ್ತಲ್ಲ, ಅದಕ್ಕೆ ಹಂಗೇನಾದ್ರು ಮಾಡ್ತಾ ಅಂತೇಳಿ ನಾನ್ ಭಯಪಟ್ಟು ಟೆರೆಸ್ಸಿಗೆ ಬಿಡೋದೆ. ಅವ್ರ ಬಟ್ಟೆ ಎಲ್ಲ ಒಣ ಹಾಕಕ್ ಹೋಗಿರ್ತಾರ ಒಂದ್ಸರಿ, ಬಹುಶಃ ಅಲ್ಲಿ ಹಂಗಾಯ್ತು ಅಂದ್ಬಿಟ್ಟು ಟೆರೆಸ್ಸಿಗೆ ಹೋದೆ. ಟೆರೆಸ್ಸಿಗೆ ಹೋಗಿ ನೋಡ್ತೀನಿ, ಇಲ್ಲ. ಕೆಳಗಡೆ ಮೇಲಿಂದ ಕೆಳಗೆ ನೋಡ್ತೀನಿ, ಕೆಳಗಡೆ ಅವರು ನಾಯಿನ ತಪ್ಪಿಸ್ತಾ ಇದ್ರು. ನಾಯಿ ಕಚ್ಕೊಂಡ್ಬಿಟ್ಟು ಓಡ್ತಿತ್ತು ಬೆಕ್ಕನ, ಇಲ್ಲಿ ಸೊಂಟದ ಭಾಗನೇ ಕಚ್ಕೊಂಡು ಓಡಕ್ ನೋಡ್ತಾ ಇತ್ತು. ಆಮೇಲೆ ಅವ್ರು ತಪ್ಪಿಸ್ಬಿಟ್ಟು
ಬೆಕ್ಕಿನ ಮರಿನ ಅಲ್ಲೇ ಇಟ್ಕೊಂಡು ಬೇರೆ ನಾಯಿಗಳು ಬರ್ದಿರೋಂಗ್ ನೋಡ್ಕೊಂಡು ಆಮೇಲೆ ಖುಷಿನ ಕರೆದ್ರು. ನಂತರ ಖುಷಿ ಓಡೋದು. ಖುಷಿ ಇದು ಬಹುಶಃ ನಮ್ಮನೆ ಬೆಕ್ಕೆ ಅನ್ಸತ್ತೆ ನೋಡು ಅಂತ ಹೇಳ್ತಾ ಇದ್ರು. ಅವ್ರಿಗೆ ಬೆಕ್ಕನೆಲ್ಲ ಎತ್ಕೊಂಡ್ ಬರಕ್ಕೆಲ್ಲ ಭಯ, ಅವ್ರು ಎತ್ಕೊಂಡೆಲ್ಲ ಬರಲ್ಲ, ನೋಡು ಅಂತ ಹೇಳ್ತಾ ಇದ್ರು. ಆಮೇಲೆ ಖುಷಿ ಹೋಗಿ ನೋಡಿದ್ಲು. ಅವಳಿಗೂ ಫಸ್ಟ್ ಅನುಮಾನ, ಯಾಕೆಂದ್ರೆ ಬೆಕ್ಕು ಎಲ್ಲ ಮೇಲಿದೆ ಅಲ್ವಾ, ಮೇಲಿಂದ ಬರುವಂಗಿಲ್ಲ. ಸುತ್ತಲೂ ಅದಕ್ಕೆ ನೋಡಿರ್ಬೋದು ನೀವು, ಸುತ್ತಲೂ ಕವರ್ ಆಗಿದೆ, ಮೇಲೆ ಹಂಚು ಮತ್ತೆ ಸುತ್ತಲೂ ನಾವು ಅಲ್ಲೆಲ್ಲ ಡೋರ್ ಎಲ್ಲ ಮಾಡಿಸಿದೀವಿ. ಮತ್ತೆ ಆ ಕಡೆ ಎಲ್ಲ ಹೋಗಿರೋ ತರ ಎಲ್ಲ ಮಾಡಿಟ್ಟಿದೀವಲ್ಲ, ಅದೊಂಥರ ಮನೆ ರೂಮ್ ತರನೇ ಇದೆ ಮೇಲ್ಗಡೆ. ಅದಕ್ಕೆ ಅದು ಆಚೆ ಹೋಗತ್ತೆ ಅನ್ನೋ ಐಡಿಯಾನೇ ಇರ್ಲಿಲ್ಲ. ಡೋರ್ ಓಪನ್ ಆಗಿರ್ಲಿಲ್ಲ, 2 ಡೋರ್ ಇದೆ ಅಲ್ಲಿ, ಅದು ಕೂಡ ಓಪನ್ ಆಗಿರ್ಲಿಲ್ಲ. ಒಂಥರ ಕೇಜ್ ತರನೇ ಇದೆ ಅಲ್ಲಿ. ಅದು ಆಚೆ ಬಂದಿದೆ ಅನ್ನೋದು ನಮ್ಗೆ ಗೊತ್ತೇ ಆಗಿಲ್ಲ. ಎಲ್ಲೋ ಸಣ್ಣ ಸಂದಿಯಲ್ಲಿ ಆಚೆ ಬಂದ್ಬಿಟ್ಟಿದೆ. ಅದು ಚಿಕ್ಕ ಜಾಗನೇ ಸಾಕಲ್ಲ ಅದಕ್ಕೆ ಬರೋದಿಕ್ಕೆ, ಅಥವಾ ಹಂಚಿನ ಕೆಳಗಡೆ ಅಲ್ಲೆಲ್ಲೋ ಆಚೆ ಹೋಗಿದೆ ಅದು. ನಂತರ ಅವಳನ್ನು ಹೋಗಿ ನೋಡಿದ್ಮೇಲೆ ನಮ್ ಬೆಕ್ಕಂತರನೇ ಕಾಣಿಸ್ತಿದೆ ಅಲ್ಲ, ಹೌದು ಅಂತ ಹೇಳ್ಬಿಟ್ಟು ಅವಳು ಯಾವ ಬೇಕಾದ್ರೂ ಆಗ್ಲಿ, ಇವರು ಅಷ್ಟೇ ಯಾವ ಬೇಕಾದ್ರೂ ಆಗ್ಲಿ, ಅದು ನಾಯಿ ಅದನ್ನ ಇದ್ ಮಾಡ್ತಿದೆಯಲ್ಲ, ಕಾಪಾಡ್ಬೇಕು ಅಷ್ಟೇ, ನಮ್ದು ಅಂತ ಅವ್ರಿಗೂ ಗೊತ್ತಾಗಿರ್ಲಿಲ್ಲ. ನಂತರ ಖುಷಿ ನೋಡ್ಬಿಟ್ಟು ಎತ್ಕೊಂಡ್ ಬಂದ್ಲು ಅವಳಿಗೆ ಈಗ ಮಗುನ ಎತ್ಕೊಂಡ್ ಬಂದಂಗೆನೆ ಎತ್ಕೊಂಡು ಕರ್ಕೊಂಡ್ ಬಂದ್ಲು. ಬತ್ತಿದ್ದಂಗೆನೆ ಇವರು ನಾಯಿನ ಆ ಕಡೆ ಈ ಕಡೆ ಬರ್ದಿದ್ದ ನೋಡ್ಕೊಳ್ತಾ ಇದ್ರು. ನಾಯಿ ಬರೋದಿಕ್ಕೆ ಮತ್ತೆ ನೋಡ್ತಾ ಇತ್ತು. ಹಾಗೆ ಅಕ್ಕಪಕ್ಕ ಬೇರೆಯವರು ಕೂಡ ನಾಯಿನ ಓಡ್ಸೋದಿಕ್ ಸ್ಟಾರ್ಟ್ ಮಾಡಿದ್ರು ಅವಾಗ. ನಂತರ ಕರ್ಕೊಂಡ್ ಬಂದ್ವಿ. ಬಂದಾಗ ಇರಲ್ಲ ಅನ್ಕೊಂಡ್ವಿ, ಮೂಗಲ್ಲಿ ಬಾಯಲ್ಲಿ ಎಲ್ಲ ರಕ್ತ ಬರ್ತಾ ಇತ್ತು. ಇನ್ನಿದು ಉಳಿಯಲ್ಲ ಅಂತ ಅಂದ್ಕೊಂಡೆ. ಜೋರಾಗಿ ಮತ್ತೊಂಥರ ಉಸಿರಾಟ ಇದೆಲ್ಲ ಮಾಡ್ತಿತ್ತು, ಹೊಟ್ಟೆ ಭಾಗ ಎಲ್ಲ ಒಂಥರ ಆಗ್ಬಿಟ್ಟಿತ್ತು. ಮತ್ತೆ ಅದ್ರ ಕೂದಲೆಲ್ಲ ಕಿತ್ಕೊಂಡ್ ಬಂದ್ಬಿಟ್ಟಿತ್ತು, ನಾಯಿ ಕಚ್ಚಿತ್ತಲ್ಲ ಕೂದಲೆಲ್ಲ ಕಿತ್ಕೊಂಡ್ ಬಂದಿತ್ತು. ಬಹುಶಃ ಇದು ಉಳಿಯಲ್ಲ ಅನ್ನೋ ತರನೇ ನಮಗೂ ಕೂಡ ಅನಿಸ್ತು. ಆದ್ರೂ ಬಂದ ತಕ್ಷಣ ಅದು ಒಂಥರ ಭಯದಲ್ಲಿ ಇದೆಲ್ಲ ಹಾಕೊಂಡಿತ್ತಲ್ಲ, 1-2 ನಿಮಿಷ ಬಿಟ್ಟ ಮೇಲೆ ಅದು ಸ್ವಲ್ಪ ನೀರ್ನ ಬೆಚ್ಚಗೆ ಮಾಡಿ ಕುಡಿಸಿದೆ. ನಂತರ ಮೂಗಲ್ಲಿ ಬಾಯಲ್ಲೆಲ್ಲ ರಕ್ತ ಬರ್ತಾ ಇತ್ತಲ್ಲ, ಸ್ವಲ್ಪ ಮನೆಯಲ್ಲಿನೇ ಮಾಡಿದಂತ ಅರಿಶಿನ ಪುಡಿ ಇತ್ತು. ನಾನು ಮನೆಯಲ್ಲಿ ಅರಿಶಿನ ಬೆಳೆಸ್ಕೊಂಡಿದ್ದಲ್ಲ, ಮನೆಯಲ್ಲೇ ರೆಡಿ ಮಾಡಿರೋ ಅರಿಶಿನ ಪುಡಿ ಇತ್ತು. ಸ್ವಲ್ಪ ಅರಿಶಿನ ಪುಡಿ ಹಾಕಿದೆ. ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಹೋದ್ಮೇಲೆ ಡೆಟಾಲ್ ಇಂದೆಲ್ಲ ಕ್ಲೀನ್ ಮಾಡಿದೆ. ನಂತರ ಅವಾಗ ಸ್ವಲ್ಪ ಬಿಸಿ ನೀರು ಮಾಡಿ ಕುಡಿಸೋದು, ಹಾಲು ಸ್ವಲ್ಪ ಬಿಸಿ ಮಾಡಿ ಕುಡಿಸೋದು, ಈ ತರ ಮಾಡ್ತಾ ಉಳಿದೆ. ನಂತರ 12 ಗಂಟೆ 10-10:30 ಸುಮಾರಿಗೆ ನಾವು ಡಾಕ್ಟರ್ ಕರ್ಕೊಂಡು ಹೋದ್ವಿ. ಬೆಚ್ಚಗೆ ನೀರೆಲ್ಲ ಕುಡಿಸಾದ್ಮೇಲೆ ಅದನ್ನ ದೇವ್ರ ಮನೆಗೆ ತೊಗೊಂಡೋಗ್ಬಿಟ್ಟು ನಾನು ತುಂಬ ಹತ್ತಿಬಿಟ್ಟೆ. ಯಾಕೆಂದರೆ ಆಗಲೇ 10 ಬೆಕ್ಕನ್ನ ಕಳ್ಕೊಂಡು ತುಂಬ ನೋವು ಅನುಭವಿಸಿದ್ದೀನಿ. ಅದಾದಮೇಲೆ ಗುಂಡ ಬಂದ, ಯಾವುದು ಸಾಕೋದು ಬೇಡ ಅಂದ್ಕೊಂಡಾಗ ಅವನು ಕೂಡ 1 ವರ್ಷ ಇದ್ದ. ನಂತರ ಅವನು ಸತ್ತೋಗ್ಬಿಟ್ಟ, ಕೊಲೆ ಆಗೋಯ್ತು ಅವನು. ಅದಾದಮೇಲೆ ಮತ್ತೆ ಯಾವುದೂ ಸಾಕೋದೇ ಬೇಡ ಅಂತ ಅನಿಸ್ಬಿಡ್ತು. ಗುಂಡ ಸತ್ತ ಮೇಲೆ ಅಷ್ಟು ಚೆನ್ನಾಗಿದ್ದ ಅವನು. ಯಾವುದು ಬೇಡ ಅಂದ್ಕೊಂಡಾಗ ಮತ್ತೆ ಪುನಃ ಈ ಬೆಕ್ಕಿನ ಮರಿ ಅಮ್ಮ ಬಂತು. ಅದು ಕೂಡ ನಾಯಿ ಬಾಯಿ ಆಗ್ತಿತ್ತು ಅಂತೇಳ್ಬಿಟ್ಟು ನಾನು ಅದನ್ನ ಮನೆ ಒಳಗಡೆ ಇಟ್ಕೊಂಡೆ, ಗೇಟ್ ಒಳಗಡೆ ತೊಗೊಂಡು ಬಂದೆ. ಆವತ್ತಿಂದ ಅದು ನಮ್ಮ ಮನೆ ಜನರ ಥರನೇ ಆಗಿ ಮನೇಲಿ ಉಳ್ಕೊಂಡ್ಬಿಡ್ತು. ಈಗ ಮತ್ತೆ ಈ ಪರಿಸ್ಥಿತಿ ನಾನು ನೋಡಬೇಕಾ ಅಂತೇಳಿ ತುಂಬ ಬೇಜಾರಾಗಿ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೆ. ನಂಗೆ ನೋವು ಕೊಡಬೇಕು ಅಂತಲೇ ಈ ಥರ ಪ್ರಾಣಿಗಳನ್ನ ನಮ್ಮ ಮನೆಗೆ ಕಳಿಸ್ತಾ ಇರ್ತೀಯ ನೀನು, ಮತ್ತೆ ಇದು ಸತ್ತರೆ ಮತ್ತು 3 ನಾನು ಇಟ್ಕೊಳ್ಳಲ್ಲ, ಎಲ್ಲಾದರೂ ತೊಗೊಂಡೋಗಿ ಬಿಟ್ಟು ಬರ್ತೀನಿ ಅಥವಾ ಯಾರಿಗಾದ್ರೂ ಕೊಡ್ತೀನಿ. ಇನ್ನು ಈ ಜನ್ಮದಲ್ಲಿ ನಾನು ಯಾವ ಪ್ರಾಣಿನೂ ಸಾಕಲ್ಲ ಅಂಥೇಳಿ ಹತ್ಬಿಟ್ಟಿದ್ದೆ. ಆಮೇಲೆ ನಿಧಾನಕ್ಕೆ ನೋಡಿ ಇದು ನಡ್ಕೊಂಡು ಬರೋದಕ್ಕೆ ಸ್ಟಾರ್ಟ್ ಮಾಡ್ತು. ಆವಾಗ ಇದು ಬದುಕತ್ತೆ ಅನ್ನೋ ಒಂದು ನಂಬಿಕೆ ನನಗೆ ಅಲ್ಲಿಗೆ ಬಂತು. ಆ ಟೈಮಲ್ಲಿ ನನಗೊಂದು ಗಾದೆ ಮಾತು ನೆನಪಾಯಿತು, ಕೊಲ್ಲೋ ಕೈಗಳಿಗಿಂತ ಕಾಯೋ ಕೈ ದೊಡ್ಡದು ಅಂತ ಹೇಳ್ಬಿಟ್ಟು. ನೋಡಿ 4 ನಾಯಿ ಅಟ್ಯಾಕ್ ಮಾಡಿ ಸಾಯಿಸೋದಕ್ಕೆ ಅಂತ ಬಂತು. ಮೇಲಿರುವ ಭಗವಂತ ನನ್ನ ಹಸ್ಬೆಂಡ್ ರೂಪದಲ್ಲಿ ಹೋಗಿ ಅದಕ್ಕೆ ರಕ್ಷಣೆ ನೀಡಿದ್ದು. ಇಲ್ಲಾಂದರೆ ಅದು ಸತ್ತೋಗ್ಬಿಡ್ತೈತಲ್ವ. 1 ನಾಯಿ ಕಚ್ಚಿದ್ರೇ ಸತ್ತೋಗತ್ತೆ, ಆದರೆ 4 ನಾಯಿ ಅದ್ರ ಮೇಲೆ ಅಟ್ಯಾಕ್ ಮಾಡಿದೆ, ಆದರೂ ಕೂಡ ಅದು ಬದುಕುಳಿದಿದೆ. ಅಂದರೆ ಅದಕ್ಕಿನ್ನೂ ಋಣಾನುಬಂಧ ಇದೆ ಭೂಮಿ ಮೇಲಿಂದು ಅಂತ ಆಯಿತು. ಆಯಸ್ಸಿದ್ರೆ ಯಾರು ಕೂಡ ಸಾಯಲ್ಲ ಅಂತ ಹೇಳ್ತಾರಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ನಾನು ಬೇರೆಯವ್ರನ್ನೂ ಕೂಡ ಮನುಷ್ಯರಲ್ಲೂ ನೋಡಿದ್ದೀನಿ, ಸಾಯೋದಕ್ಕೆ ಅಂತ ಹೋಗಿ ಜೀವ ತೆಕ್ಕೊಳ್ಳೋದಕ್ಕೆ ಕರೆಂಟ್ ಲೈನ್ ಜೊತೆ ಆಡಿದರೆ ಅವ್ರ ಕೈಯಷ್ಟೇ ಕಟ್ಟಾಗಿದೆ, ಜೀವ ಉಳಿದಿದೆ. ಹಾಗೆ ನೇಣು ಹಾಕ್ಕೊಳ್ಳೋಕ್ಕೆ ಹೋದವರಿಗೆ ಕತ್ತಲ್ಲಿ ಹಗ್ಗದ ಮಾರ್ಕ್ ಆಗಿದೆ, ಆದರೆ ಅವರು ಬದುಕುಳಿದಿದ್ದಾರೆ. ಇದೆಲ್ಲ ನೋಡಿದ್ದೀನಿ. ಅದಕ್ಕೋಸ್ಕರ ಎಷ್ಟೋ ಸಾರಿ ನಾವು ಸಾವಾದಾಗ ಬೇಜಾರು ಮಾಡ್ಕೋತೀವಿ, ಆದರೆ ಅವ್ರ ಋಣನೇ ಅಷ್ಟಿರತ್ತೆ ಅಂತ ಆಯಿತು. ಭೂಮಿ ಮೇಲಿನ ಋಣ ಇದೆ ಅಂತಂದರೆ ಯಾರಾದರೂ ಆ ಟೈಮಲ್ಲಿ ಅವರನ್ನು ಹೋಗಿ ಕಾಪಾಡ್ತಾರೆ ಅನ್ನೋದನ್ನ ನೋಡಿದಾಗ್ಲೇ ಗೊತ್ತಾಯಿತು. ಇದೇ ಒಂಥರ ಸಾಕ್ಷಿ ಅಂತ ಅಂದ್ಕೋಬೋದು.
ಅದಕ್ಕೆ ಹೆದರ್ಕೊಂಡೋಯ್ದು. ಅದಕ್ಕಾಗಿ ಈಗ ಎಷ್ಟು ಹೆದರಿದ್ದು ಅಂದ್ರೆ ಮನುಷ್ಯ ಎಲ್ಲಿದ್ದ ಅಲ್ಲೇ ಬರ್ತದೆ. ಅದಕ್ಕೆ ಎಷ್ಟು ಹೆದರ್ಕೊಂಡು ಅಂದ್ರೆ ಮನುಷ್ಯ ಎಲ್ಲಿದ್ವು ಅಲ್ಲೇ ಬರ್ತದೆ. ಮತ್ ಸಂಜೆವರೆಗೂ ಆ ಜಾಗ ಬಂದ್ ಮೂಸ್ ನೋಡ್ತಿದ್ದೋಕೆ ಎಲ್ಲಿ ಮತ್ತೆ ಬರ್ತಾಳೆ ಹೊರಗೆ ಅಂತ ಎಲ್ಲ ಬಿಟ್ಟು ಇದ್ದಾಳೆ. ಬೆಕ್ಕಲ್ಲಿ ರಕ್ತ ಹೀರ್ಬಿಡ್ತೋಡ ಒಂದ್ಸಲ ಕಚ್ಚಿರ ಎಲ್ಲ ರಕ್ತ ಹೀರ್ಬಿಡ್ತ. ತಿಂತು ಇಲ್ಲಕ್ಕ ರಕ್ತ ಕುಡಿದ್ಬಿಡ್ತ. ಸಿಕ್ತಿಲ್ಲ. ಇದಕ್ಕೆ ಟೆರೆಸ್ ಮೇಲೆ ಬೆಳೆದಿರ್ತಲ್ಲ ಇದು, ಹಾಗಾಗಿ ಅದಕ್ಕೆ ನಾಯಿ ಅದೆಲ್ಲ ಐಡಿಯಾ ಇಲ್ಲ. ಟೆರೆಸ್ ಮೇಲೆ ಓಡಾಡ್ದಂಗೆ ಆರಾಮ್ ಓಡಾಡ್ತದು. ಹಾಗೆ ನಿನ್ನೆ ಎಷ್ಟೋ ಜನ ಕಮೆಂಟ್ ಮಾಡಿ ಹೇಳ್ತಾ ಇದ್ರಿ ಬೇಗ ಹುಷಾರಾಗಲಿ ಬೆಕ್ಕು ಅಂತೇಳೆಲ್ಲ. ನಿಮಗೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಯಾರ ಕಮೆಂಟ್ಗೂ ಕೂಡ ನಾನು ರಿಪ್ಲೈ ಮಾಡಿರಲಿಲ್ಲ. ಎಲ್ಲರಿಗೂ ಕೂಡ ನಿನ್ನೆ ಕಮೆಂಟ್ ಮಾಡಿದವರಿಗೆ ತುಂಬ 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 ಧನ್ಯವಾದಗಳು. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.